ಕುಮಾರಸ್ವಾಮಿ ಗುಡ್ಡ ಕುಸಿತದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅಂಕೋಲದ ರಾಷ್ಟ್ರೀಯ ಹೆದ್ದಾರಿಯ ಶಿರೂರು ಗ್ರಾಮದ ಬಳಿ ಗುಡ್ಡ ಕುಸಿದು 7 ಜನರು ದಾರುಣವಾಗಿ ಸಾವನ್ನಪ್ಪಿದ ಘಟನೆಗೆ ಕೇಂದ್ರ ಸರ್ಕಾರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬೆಳಿಗ್ಗೆ ದೆಹಲಿಯಿಂದ ಹುಬ್ಬಳ್ಳಿಗೆ ಬಂದು ರಸ್ತೆ ಮಾರ್ಗವಾಗಿ ಶಿರೂರು ಗುಡ್ಡ ತಲುಪಿದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಜಿಲ್ಲಾಧಿಕಾರಿ ಸೇರಿ ಇನ್ನಿತರೆ ಅಧಿಕಾರಿಗಳಿಂದ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಗುಡ್ಡ ಕುಸಿತದ ಪರಿಹಾರದ ಕಾರ್ಯ, ನೊಂದವರಿಗೆ ನೆರವು, ಹೆದ್ದಾರಿಯಲ್ಲಿ ಮಣ್ಣು ತೆರವು, ಗಂಗಾವಳಿ ನದಿ ಪ್ರವಾಹ ಹಾಗೂ ಮಳೆಯ ಪರಿಸ್ಥಿತಿಗಳ ಬಗ್ಗೆ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮಳೆಯ ವೀಕ್ಷಣೆಯ ನಡುವೆ ಗುಡ್ಡ ಕುಸಿತ ಭೀಕರತೆಯನ್ನ ವೀಕ್ಷಿಸಿದ ಸಚಿವ ಕುಮಾರಸ್ವಾಮಿ ಮಣ್ಣು ತೆರವು ಮತ್ತಿತರೆ ಪರಿಹಾರ ಕಾರ್ಯಗಳ ಬಗ್ಗೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ನಿರಂತರವಾದ ಅಧಿಕಾರಿಗಳ ಬಗ್ಗೆ ದೋಷ ಕೊಡ್ಲಿಕ್ಕಾಗಲ್ಲ. ಇದು ನಾವು ಯಾರು ಊಹೆ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಹಲವಾರು ರೀತಿಯ ಹಿನ್ನೆಲೆಯಲ್ಲಿ ಮಾಡತಕ್ಕಂಥದ್ದೇನಿದೆ, ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ರೆ ಕೆಲವು ಕಾರ್ಯಗಳು ನಡೀತಾ ಇರತಕ್ಕಂಥದ್ರಿಂದ ಇಂಥ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಸಂಗತಿ ಪ್ರತಿನಿತ್ಯ ಒಂದು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿರ್ವಹಣೆಗೆ ಇದು ಕುಟುಂಬದ ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ದಾರುಣವಾದಂತಹ ಒಂದು ಘಟನೆ. ಅದ್ರ ಜೊತೆಗೆ ಇವತ್ತು 2-3 ದೊಡ್ಡ ವಾಹನಗಳ ಮಣ್ಣಿನ ಕುಸಿತದಲ್ಲಾಗಿರ್ತಕ್ಕಂಥ ಅನಾಹುತಗಳು ಇದೆಲ್ಲವನ್ನ ಕಳೆದ ಒಂದು ವಾರದಿಂದ ಏನು ಒಂದು ನಿರಂತರವಾಗಿ ಇವತ್ತು NDRF ಸಿಬ್ಬಂದಿಗಳಿರ್ಬೋದು, ಜಿಲ್ಲಾಡಳಿತದ ಸಿಬ್ಬಂದಿಗಳಿರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಗುಡ್ಡ ಕುಸಿತದಲ್ಲಿ ಜೀವ ಕಳೆದುಕೊಂಡಿರುವ ಕುಟುಂಬದ ಜೊತೆ ನಿಲ್ಲಬೇಕು ಎಂದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಒತ್ತಾಯ ಮಾಡಿದ್ರು. ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಪರಿಹಾರದ ಕಾರ್ಯದಲ್ಲಿ ರಾಜಕಾರಣ ಮಾಡಬಾರದು. ಕೇಂದ್ರ ಸರ್ಕಾರವು ಪರಿಹಾರದ ಕಾರ್ಯದಲ್ಲಿ ನಿರತವಾಗಿದೆ. ರಾಜ್ಯ ಸರ್ಕಾರವು ತನ್ನ ಪಾಲಿನ ಕೆಲಸವನ್ನ ಮಾಡಬೇಕು. ರಾಜಕೀಯದಿಂದ ಉಪಯೋಗವಿಲ್ಲ. ನೊಂದ ಕುಟುಂಬಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಹಾಗೂ ಮನೆಗಳನ್ನ ಕಳೆದುಕೊಂಡವರಿಗೆ ಮರು ವಸತಿ ಕಲ್ಪಿಸಬೇಕು ಎಂದು ಹೇಳಿದ್ರು. ಕೇಂದ್ರ ಸರ್ಕಾರದಿಂದ ಯಾವೊಬ್ಬ ಸಚಿವರು, ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವ ಬಗ್ಗೆ ಸ್ಥಳೀಯರಿಗೆ ಬೇಸರವಿದೆ ಎಂದು ಮಾಧ್ಯಮದವರು ಗಮನ ಸೆಳೆದಾಗ, ಈ ಬಗ್ಗೆ ನಾನು ಚರ್ಚಿಸಲಾರೆ. ನಾನು ಬಂದಿದ್ದೇನೆ. ಕೇಂದ್ರದಿಂದ ಏನು ಸಹಾಯ ಮಾಡಿಸಬಹುದು ಅದನ್ನ ಮಾಡಿಸುತ್ತೇನೆ. ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳದ್ದು ಜವಾಬ್ದಾರಿ ಇದೆ ಎಂದು ಉತ್ತರಿಸಿದ್ರು. ಇವತ್ತು ಟೀಕೆ ಮಾಡತಕ್ಕಂಥದ್ದು ಇವತ್ತು ಕಾಮಗಾರಿಯ ಒಂದು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇಂಥ ಒಂದು ಘಟನೆ ನಡೆದಿದೆ. ಅದಕ್ಕೂ ಕೆಲವು ಸಮಸ್ಯೆಗಳು ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರದವರು ಯಾವ ಸಚಿವರು ಇಲ್ಲಿ ಬಂದು ಭೇಟಿ ನೀಡ್ತಿಲ್ಲ, ಮುಖ್ಯಮಂತ್ರಿಗಳು ಕೂಡ ಬಂದಿಲ್ಲ, ಸಚಿವರು ಬಂದಿದ್ದಾರೆ. ಆ ವಿಷಯದಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ. ಏನು ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಅಂತಕ್ಕಂಥದ್ದೇನೋ ಏನು ಹೇಳ್ತಾ ಇದ್ರಿ. ನಾನು ಅದ್ರ ಬಗ್ಗೆನೂ ಟೀಕೆ ಮಾಡಿ ನಮ್ಮ ಜವಾಬ್ದಾರಿ ಇದೆ. ನಾನು ಸರ್ಕಾರ ಇವತ್ತು ರಾಜ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥದಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ. ನಂತರ ನಿರಾಶ್ರಿತರೊಂದಿಗೆ ಮಾತನಾಡಿ ಸಾಂತ್ವನ ಹೇಳುವುದರ ಜೊತೆಗೆ ಮೃತರಾದ ಜಗನ್ನಾಥ್ ಅವರ 2 ಪುತ್ರಿಯರು ಎಚ್.ಡಿ. ಕುಮಾರಸ್ವಾಮಿ ಅವರ ಬಳಿಗೆ ಬಂದು ತಮ್ಮ ತಂದೆಯ ಸಾವಿನ ನೋವನ್ನ ಹೇಳಿಕೊಂಡಾಗ ಅವರ ವಿದ್ಯಾರ್ಥಿಯನ್ನ ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಸೂರಜ್ ನಾಯ್ಕ್ ಸೋನಿ ಇವರಲ್ಲಿ ನೀಡಿ ಎಂದು ಹೇಳಿ ಉದ್ಯೋಗ ಕೊಡಿಸುವ ಭರವಸೆಯನ್ನ ನೀಡಿದ್ರು. ಮಾಡ್ಕೊಡ್ತಾರಮ್ಮ, ಇಬ್ಬರಿಗೂ ಕೆಲಸ ಕೊಡಿಸ್ತೀವಿ. ಆಮೇಲೆ ಪರಿಹಾರ ಬಾಡಿ ಹುಡುಕಿಸ್ತಿದಾರಲ್ಲ, ಅವ್ರು ಈವನ್ ನೀರಲ್ಲೂ ಟ್ರೈ ಮಾಡ್ತಿದ್ದಾರೆ. 4 ಬೋಟ್ಗಳಿಂದ ಓಡಾಡ್ತಾನೆ ಇದು ನೋಡಿಸ್ತಿದ್ದಾರೆ. ಕೆಲಸ ಅಂತೂ ಮಾಡ್ತಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ. ಧೈರ್ಯ ತಗೋಬೇಕು. ನಾನು ನಿಮ್ಮಿಬ್ಬರಿಗೂ ಕೆಲಸ ಕೊಡಿಸಿ ಗೊತ್ತಾಯ್ತು. ಯಾರಿಗೇ ಆಗಲಿ ಅಂತ ಎಲ್ಲ ಮಕ್ಕಳಿಗೂ ಇದ್ದೇ ಇರೋದು ಧೈರ್ಯ ಇರ್ತದಮ್ಮ. ನಮ್ಮಿಬ್ಬರಿಗೂ ಆಧಾರ ಮಾಡ್ಕೊಳ್ತೀವಿ. ನಮ್ಮ ಸೂರಜ್ ನಾಯಕ್ ಹೇಳಿರ್ತೀನಿ, ನಿಮ್ಮಿಬ್ಬರು ರೆಸ್ಯೂಮ್ ಕೊಡಿ, ಕೆಲಸ ಕೊಡಿಸ್ತೀವಿ.
ಸಂದರ್ಭದಲ್ಲಿ ಶಾಸಕರಾದ ದಿನಕರ ಶೆಟ್ಟಿ, ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರ ಅಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ.